20,000 ಜನ ಇದ್ದೀರಲ್ಲ, ಅದರಲ್ಲಿ ಅರ್ಧ 40,000 ಜನ 1 ಗಂಟೆ ನೀವು ಬೀದಿಗೆ ಬಂದುಬಿಟ್ರೆ ಸರ್ಕಾರ ನಿಮ್ಮ ಕಡೆ ನೋಡ್ತದೆ. ನಿಮ್ಮ ಕಷ್ಟ ನಾನು ಸಾಮಾನ್ಯವಾಗಿ ಒಂದು ಹೇಳ್ತಿರ್ತೇನೆ, ಈ ನೇಕಾರರು ಬ್ರಹ್ಮ ಇದ್ದಂಗೆ. ಹೇಳೋದು ಕೇಳಿಲಿ, ಅದು ಕ್ರಿಮಿನಲ್ ಕೇಸ್. ಆಗ್ಬೋದಾ? ನಾವೆಲ್ಲರೂ ಹೊರಡ್ಬೋದಾ? ಎಲ್ಲರೂ ಹೊರಡ್ಬೋದಾ? ಟ್ರೈನ್ ಇದೆ, ಬಸ್ ಇದೆ, ಎಲ್ಲ ವ್ಯವಸ್ಥೆ ಇದೆ. ಅವರವರ ಖರ್ಚಲ್ಲಿ ಅವರು ಬರಬೇಕು. ಈಗ ಉತ್ತರ ಕರ್ನಾಟಕದಿಂದ ನೇಕಾರರು ಅವರೆಲ್ಲ ಬರ್ತಾರೆ, ರೊಟ್ಟಿ ಬುತ್ತಿ ಕಟ್ಕೊಂಡು ಬರ್ತಾರೆ ಬೆಂಗಳೂರಿಗೆ. ಬಂದು ಇಲ್ಲಿ ವಾರಗಳ ಗಟ್ಟಲೆ ಕೂತಿರ್ತಾರೆ. 1 ವಾರ ಪೂರ್ತಿ ಅವರೆಲ್ಲೂ ಹೋಟ್ಲಿಗೆ ಹೋಗಿ ಊಟ ಮಾಡಲ್ಲ. ಅವ್ರು ತಂದಿರೋ ರೊಟ್ಟಿನೇ ತಿನ್ಕೊಂಡು ಜೀವನ ಮಾಡ್ಕೊಂಡು ಅವ್ರದ್ದೇನೋ ಒಂದು ಬೇಡಿಕೆ ಇರ್ತದಲ್ಲ, ಬೇಡಿಕೆ ಗೆದ್ದೇ ಅವ್ರ ಮನೆಗೆ ಹೋಗೋದು. ನಾವು ಕಲಿಬೇಕಲ್ಲ ಇಂಥವೆಲ್ಲನೂ, ನಾವು ಕಲಿಬೇಕಲ್ಲ ಅದನ್ನೆಲ್ಲ ನೋಡಿ. ಅವ್ರವ್ರದ್ದೇ ಕಾಸು ಖರ್ಚು ಮಾಡಿಕೊಂಡು ಬೆಳಗಾವಿ ಚೆಲೋಗಿ ಹೋಗ್ಬೇಕಾಗ್ತದೆ. ಹೋಗಿ ಅಲ್ಲಿಯೂ ಸಹ ಅಲ್ಲಿನ ಮಂತ್ರಿಗಳಿಗೆ ನಮ್ಮ ಸಮಸ್ಯೆಯನ್ನು ಮನವರಿಕೆ ಮಾಡಬೇಕು, ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಕೇಳಬೇಕು. ಕೇಳ್ಬೋದಾ? ಕೇಳಬಾರ್ದಾ? ಬರೋ ಅಂಥವರೆಲ್ಲ ಕೈ ಎತ್ತರಪ್ಪ. ನಿಮ್ಮದೇ ಖರ್ಚಲ್ಲಿ ಬರಬೇಕು. ಯಾರು ಬಸ್ ಮಾಡೋರಿಲ್ಲ. ಈಗ ಕೆಲವರೆಲ್ಲ ದೇವಸ್ಥಾನಗಳಿಗೆ ಇದಕ್ಕೆಲ್ಲ 100 ಬಸ್ಸುಗಳು ಮಾಡ್ತಾಯಿದ್ರು. ಈಗಲೂ ಅವಕಾಶ ಇದೆ. ಊರು ಉಳಿಸೋದಕ್ಕೋಸ್ಕರ 1-2 ಬಸ್ ಮಾಡಿಕೊಡ್ರಿ ಅಂತ ಕೇಳೋಣ. ಹಾಲಿ MLAನ ಮಾಜಿ MLA ಅಂತ ಕೇಳೋಣ. ಏನೇನಕ್ಕೋ ನೀವು ಬಸ್ಸುಗಳು ಮಾಡ್ತಿರಲ್ಲಪ್ಪ, ಈಗ ಊರು ಉಳಿಸೋದಕ್ಕೋಸ್ಕರ, ನೇಕಾರರಿಗೋಸ್ಕರ, ಬದುಕುಳಿಸೋದಕ್ಕೋಸ್ಕರ 1-2 ಬಸ್ ಮಾಡಿರಿ ಅಂತ ಕೇಳೋಣ. ಮಾಡಿದ್ರೆ ಸಂತೋಷ, ಮಾಡಲಿಲ್ಲ ಅಂದರೆ ನಮ್ಮ ಖರ್ಚಲ್ಲೇ ನಾವು ಹೋಗಿ ಬರೋಣ. ಆಗ್ಬೋದಾ? ಆಗ್ಬೋದಾ? 1. 2ನೇ ಪಾಯಿಂಟು, ಡೆಲ್ಲಿ ಚಲೋ. ಡೆಲ್ಲಿಗೆ ಕನಿಷ್ಠ 10 ಜನ ಆದರೂ ಹೋಗಬೇಕು. ಇವೆರಡೂ ಕಾರ್ಯಕ್ರಮಗಳು ಒಂದೇ ವಾರದಲ್ಲಿ ಆಗಬೇಕು. ಇದಕ್ಕೆ ಟೈಮ್ ಇಲ್ಲ ನಮಗೆ. ನಾವು ದಿಢೀರ್ ಅಂತ ಮಾಡೋದಲ್ಲ ಇದು. ಸೆಷನ್ ಒಳಗಡೆ ಈ ಕಾರ್ಯಕ್ರಮಗಳು ರೂಪಿಸಿದ್ರೆ ಕೇಂದ್ರ ಸರ್ಕಾರದ ಗಮನ ಸೆಳೀಬೋದು, ರಾಜ್ಯ ಸರ್ಕಾರದ ಗಮನ ಸೆಳೀಬೋದು ಅಂತ ಮಾಡ್ತಾ ಇರೋದಷ್ಟೇ. ದಿಢೀರ್ ಅಂತಲ್ಲ. ಆ ದೃಷ್ಟಿಯಿಂದ ಈಗ ಡೆಲ್ಲಿಗೆ ಹೋಗುವಂಥವ್ರು ತಿಳ್ಕೊಳ್ಳಿ, ಟ್ರೈನಲ್ಲಿ ಹೋದರೆ ಇವ್ರು ಹೋಗೋ ಅಷ್ಟೊತ್ತು ಸೆಷನ್ ಮುಗ್ದೋಗಿರ್ತದೆ. 48 ಗಂಟೆ ಬೇಕು. ಫ್ಲೈಟಲ್ಲೇ ಹೋಗಬೇಕು. ಕನಿಷ್ಠ ಒಬ್ಬರಿಗೆ 25,000 ರೂಪಾಯಿ ಖರ್ಚು ಬರ್ತದೆ. ಒಬ್ಬರಿಗೆ 25,000 ಖರ್ಚು ಬರ್ತದೆ ಡೆಲ್ಲಿಗೆ ಹೋಗೋದಕ್ಕೆ. ಬೆಳಗಾವಿಗೆ ಹೋಗೋದಕ್ಕೆ ಒಬ್ಬರಿಗೆ 2,000 ರೂಪಾಯಿ ಖರ್ಚು ಬರ್ತದೆ. ಏನಣ್ಣ, ಒಂದು ನಿಮಿಷ. ಒಬ್ಬರಿಗೆ ಬೆಳಗಾವಿಗೆ 2,000 ಖರ್ಚು ಬರ್ತದೆ, ಡೆಲ್ಲಿಗೆ ಹೋಗೋದಕ್ಕೆ ಒಬ್ಬರಿಗೆ 25,000 ಖರ್ಚು ಬರ್ತದೆ. ಇನ್ನು ಅವ್ರ ಮನೆಗೋಸ್ಕರ ಹೋಗ್ತಾರಾ? ಈಗ ಡೆಲ್ಲಿಗೆ ಕೇಂದ್ರ ಜವಳಿ ಮಂತ್ರಿ ಹತ್ರ ಹೋಗಿ ದೊಡ್ಡಬಳ್ಳಾಪುರದ ಮತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೇಕಾರರ ಸಮಸ್ಯೆಗಳು ಹೇಳ್ಕೊಳಕ್ಕೆ ಹೋದಾಗ ಇವ್ರಿಗೇನಾದರೂ ಸ್ಪೆಷಲ್ಲಾಗಿ ಕಿರೀಟ ಏನಾದರೂ ಬರ್ತದಾ ಹೋಗಿರೋವಂಥವ್ರಿಗೆ? ಅವ್ರು ವೈಯಕ್ತಿಕವಾಗಿ ಖರ್ಚು ಮಾಡ್ಕೊಂಡು ಹೋಗಿರೋವಂಥವ್ರಿಗೆ? ನನ್ನ ಅಭಿಪ್ರಾಯ ಏನು ಗೊತ್ತಾ, ಇಲ್ಲಿರೋವಂಥವ್ರು ಹೋಗೋವಂಥವ್ರಿಗೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಬೇಕು. ನನ್ನ ಅಭಿಪ್ರಾಯನಪ್ಪ ಅದು. ಯಾರು ನೀವು ಹೋಗ್ತಾ ಇದ್ದೀರಾ ಕೇಂದ್ರ ಮಂತ್ರಿ ಹತ್ರ ನಮ್ಮ ಸಮಸ್ಯೆ ಅವ್ರು ವಿವರಣೆ ಮಾಡಲಿಕ್ಕೆ, ಒತ್ತಾಯ ಮಾಡಲಿಕ್ಕೆ, ಹಕ್ಕೊತ್ತಾಯಗಳು ಹೇಳಲಿಕ್ಕೆ ಹೋಗ್ತಾ ಇದ್ದೀರಲ್ಲ, ನೀವು ಹೋಗ್ಬಿಟ್ಟು ಬನ್ನಿ, ನಾವು ಬರೋಕ್ಕಾಗಲ್ಲ, ನಮ್ಮ ಕೈಲಾದ ಸಹಾಯ ತಗೊಳ್ಳಿ ಅಂತ ಕೊಡಬೇಕು. ಆ ರೀತಿ ಆಗಿಲ್ವಾ? ಖಂಡಿತ ಆಗಿದೆ. ನೋಡ್ರಿ, ಇವತ್ತು ಈ ಸಭೆ, ಹಿಂದೆ ನಡೆದಂಥ ಹೋರಾಟ, ಆ ಹಿಂದೆ ನಡೆದಂಥ ಹೋರಾಟಕ್ಕೆ ತಿಂಡಿ, ಇವತ್ತು ಉಪಹಾರದ ವ್ಯವಸ್ಥೆ ಎಲ್ಲ ನೇಕಾರರೇ ಮಾಡಿರೋದು. ಯಾವುದೇ ಒಬ್ಬ ರಾಜಕಾರಣಿಯಿಂದ 1 ರೂಪಾಯಿ ಇಸ್ಕೊಂಡಿಲ್ಲ. ಒಂದೇ 1 ರೂಪಾಯಿ ಯಾವುದೇ ಒಬ್ಬ ರಾಜಕಾರಣಿಯಿಂದ ಇಸ್ಕೊಂಡಿಲ್ಲ. ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಅವ್ರ ಶಕ್ತಾನುಸಾರ 500 ಕೊಟ್ಟಿರೋರು ಇದ್ದಾರೆ, 1,000 ರೂಪಾಯಿ ಕೊಟ್ಟಿರೋರು ಇದ್ದಾರೆ, 2,000 ರೂಪಾಯಿ ಕೊಟ್ಟಿರೋರು ಇದ್ದಾರೆ. ನೀವು ಮಾಡಿ, ನಾವಿದ್ದೀವಿ ಅಂತ ಧೈರ್ಯ ತುಂಬ್ತಾ ಇದ್ದಾರೆ. ಆ ಒಂದು ವಿಶ್ವಾಸ, ಆ ದೃಢ ವಿಶ್ವಾಸ, ಆ ಮಾತು ನಿಮ್ಮಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹೋರಾಟ ಮಾಡ್ತಾ ಇರೋರು ಮುಂದೆ ನೀವೇ ದುಡ್ಡು ಖರ್ಚು ಮಾಡ್ಕೊಳ್ರಿ, ನೀವೇ ಡೆಲ್ಲಿಗೆ ಹೋಗ್ರಿ, ನೀವೇ ಬೆಳಗಾವಿಗೆ ಹೋಗ್ರಿ, ಬಂದಿದ್ದು ಉಪಯೋಗ ಎಲ್ಲ ನಾವು ಪಡ್ಕೊತೀವಿ ಅನ್ನೋ ಸರಿನಾ ಹೇಳಿ? ನಾನು ಸ್ವಲ್ಪ ಹಿಂಗೆ ಮಾತಾಡ್ತಾ ಇದ್ದಕ್ಕೆ ಸ್ವಲ್ಪ ಬೇಜಾರು ಆಗ್ಬೋದು ನಿಮಗೆ. ದಯಮಾಡಿ ನೀವು ಮುಂದೆ ಬರಬೇಕು. ಯಾರಪ್ಪ ಹೋಗ್ತಾ ಇರೋರು 10 ಜನ, ನಿಮ್ಮ ಖರ್ಚು ನಮ್ದ್ರೆ, ಅದು ನಾವು ವಹಿಸ್ಕೊತೀವ್ರಿ ಅಂತ ನೇಕಾರರು ಹೇಳುವಂಥ ತೀರ್ಮಾನ ಮಾಡಬೇಕು ಅಂತ ನಾನಂತೂ ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಅದಕ್ಕೆ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಡೆಲ್ಲಿ ಚಲೋಗೆ. ಇವತ್ತು ಸುಧಾಕರ್ ಅವರು ಡೇಟ್ ತೊಗೊಂಡು ಹೇಳ್ತಾರೆ, ಆ ನಂತರ ಆ ಡೇಟನ್ನು ಹೇಳ್ತೀವಿ. ಮತ್ತು ಬೆಳಗಾವಿದಂತೂ 17ನೇ ತಾರೀಕು, 16ನೇ ತಾರೀಕು ನೈಟು ನಾವು ಹೊರಡಬೇಕು. ಈ ಸಭೆ ಮುಗಿದ ಮೇಲೆ ನಾವೆಲ್ಲ ಸಂಘದ ಪ್ರಮುಖ ಮುಖಂಡರು ಇಲ್ಲಿ ಕೂತ್ಕೊಂಡು ಅದಕ್ಕೆ ಏನೇನು ಬೇಕು ಅಂತೆಲ್ಲ ವರ್ಕೌಟ್ ಮಾಡ್ತೀವಿ. ತಾವೆಲ್ಲರೂ ಆಸಕ್ತಿ ಇರೋವಂಥವ್ರು ಇದ್ದು ಅದನ್ನೆಲ್ಲ ಕೇಳ್ಕೊಂಡು ಹೋಗ್ಬೋದು ಅನ್ನೋವಂಥದ್ದು. ಇನ್ನೊಂದು 3ನೇ ಅಂಶ ಬಹಳ ಮುಖ್ಯವಾಗಿ ನಾನು ಮೊದಲೇ ಹೇಳಿರೋ ಥರ, ಡೇಟು ವ್ಯತ್ಯಾಸ ಆಗ್ಬೋದು, ಆದರೆ ಈ ತಿಂಗಳ ಕೊನೆಯಲ್ಲಿ ದೊಡ್ಡಬಳ್ಳಾಪುರ ಬಂದ್ ಆಗಲೇಬೇಕು.
ದೊಡ್ಡಬಳ್ಳಾಪುರ ಮಗ್ಗಗಳು ಮಾತ್ರ ನಿಲ್ಲೋದಲ್ಲ, ಇಡೀ ಊರು ಬಂದ್ ಆಗಬೇಕು. ಊರು ಬಂದ್ ಮಾಡಲಿಕ್ಕೆ ನಾವು ಎಷ್ಟು ಜನ ಪಣ ತೊಟ್ಟು ಹಗಲು ರಾತ್ರಿ ಕೆಲಸ ಮಾಡ್ತೀವಿ, ಎಷ್ಟು ಜನ ನಾವು ನಮ್ಮ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರನ್ನು ತಗೊಂಬರ್ತೀವಿ. ಕಾರ್ಮಿಕರು ಅಂತ ಇದ್ದಂಗೆ ಒಂದು 18 ಜನ ಬಂದ್ಬಿಡ್ತಾರೆ. ಅದರಲ್ಲಿ ಮಗ್ಗ ಬಿಡೋರು, ವಾರ್ಪ್ ಹಾಕೋರು, ಕೆಣಕೆ ಸುತ್ತೋರು, ವೈಡಿಂಗ್ ಹಾಕೋರು, ಅಚ್ಕೆಚ್ಚೋರು, ಇವ್ರು ಹಿಂಗೆಲ್ಲ ಇದಾರಲ್ಲ ಡಿಸೈನರ್ಗಳು, ಅವ್ರು ಇವ್ರು ಎಲ್ಲರೂ, ಅವರೆಲ್ಲರನ್ನೂ ಇಳಿಸ್ಬೇಕು ನಾವು. ಇದು ಉದ್ದಿಮೆಯ ಪರವಾಗಿ ನಡೀತಾ ಇರುವಂಥ ಹೋರಾಟ, ಚಳುವಳಿ. ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಕೆಲವ್ರಿಗೆ ಅರ್ಥ ಆಗ್ತಾ ಇಲ್ಲ. ಕೆಲವ್ರು ಏನು ತಿಳ್ಕೊಂಬಿಟ್ಟಿದ್ದಾರೆ, ಇವ್ರ ಮಾಲೀಕರೆಲ್ಲ ಏನೋ ಸೇರ್ಕೊಂಡು ಇವ್ರ ಪಾಡಿಗೆ ಇವ್ರು ಏನೋ ಮಾಡ್ಕೊತಾವ್ರೆ ಅಂತ ಅವ್ರಿಗೆ ತಪ್ಪು ಭಾವನೆ, ತಪ್ಪು ತಿಳುವಳಿಕೆ ಅವರಲ್ಲಿದೆ. ಅದನ್ನು ಸರಿ ಮಾಡಬೇಕು, ಅವರನ್ನು ಸರಿದಾರಿಗೆ ತರಬೇಕು. ಸಾಧ್ಯವಾದರೆ ಈ ಸಭೆಗೆ ನಾನೊಂದು ಸಲಹೆಯನ್ನು ಕೊಡಲಿಕ್ಕೆ ಬಯಸ್ತೀನಿ, ಅಥವಾ ನನ್ನ ಅಭಿಪ್ರಾಯನ ಹೇಳಲಿಕ್ಕೆ ಬಯಸ್ತೀನಿ. ಅವ್ರು ಯಾರು ಇದ್ದಾರಲ್ಲ ಇವತ್ತು ಕಾರ್ಮಿಕರು ಹೋರಾಟ ಇನ್ನೊಂದು ಮತ್ತೊಂದು ಅಂತ ಹೇಳ್ತಾರಲ್ಲ, ಅದರ ಪ್ರಮುಖರನ್ನು ಕರೆದು ನಾವು ನಮ್ಮ ಸಂಘಗಳ ಮುಖಂಡರು ಮಾತಾಡಬೇಕು, ಕರೆದು ಮಾತಾಡಬೇಕು. ಏನರ ನಿಮ್ಮ ಕಷ್ಟ, ಏನು ನಿಮ್ಮ ಸಮಸ್ಯೆ, ಅದು ಇತ್ಯರ್ಥಕ್ಕೆ ನಾವೇನು ಮಾಡಬೇಕು, ನೀವೇನು ಮಾಡಬೇಕು, ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ಅವರನ್ನು ನಮ್ಮ ಜೊತೇಲಿ ಇಟ್ಕೊಂಡು ನಾವು ಮುಂದಕ್ಕೆ ಹೋದಾಗ ಖಂಡಿತ ನಮ್ಮ ಸಕ್ಸಸ್ಗೆ ದೊಡ್ಡ ಗೆಲುವು ಸಿಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸಭೆ ಆಮೇಲೆ ತೀರ್ಮಾನ ಮಾಡೋಣ, ಅದನ್ನು ಕರಿಬೇಕಾ ಬೇಡವಾ ಏನು ಅಂತ ನನ್ನ ಅಭಿಪ್ರಾಯ ಹಂಗೆ ಅನ್ನಿಸ್ತು, ಅದನ್ನು ನಾನು ಹೇಳಿದ್ದೀನಿ. ದೊಡ್ಡಬಳ್ಳಾಪುರ ಬಂದ್ ಅನ್ನುವಾಗ ಈ ಉದ್ದಿಮೆಗೆ ಸಂಬಂಧಪಟ್ಟ ಎಲ್ಲರನ್ನೂ ಇನ್ವಾಲ್ವ್ ಮಾಡ್ಕೋಬೇಕು ಅನ್ನುವಂಥದ್ದು ಒಂದಾಗಿರಬೇಕು. ಈ ಉದ್ದಿಮೆಯಲ್ಲಿರುವಂಥ ಎಲ್ಲರ ಬೇಡಿಕೆಗಳು ಅದರಲ್ಲಿರಬೇಕು. ಮತ್ತು ಬಹಳ ಮುಖ್ಯವಾಗಿ ಇವತ್ತು ನಮಗೆ ಗಂಡಾಂತರಕಾರಿಯಾಗಿರುವಂಥ ಸೂರತ್ತಿಂದ ಬೆಳಗಾವಿಗೆ, ಬೆಳಗಾವಿಯಿಂದ ದೊಡ್ಡಬಳ್ಳಾಪುರಕ್ಕೆ, ಧರ್ಮಾರಂಗೆ ಬರ್ತಾ ಇದ್ದಾವಲ್ಲ, ಆ ಸೀರೆಗಳ ಹಾವಳಿಯನ್ನು ತಪ್ಪಿಸಲಿಕ್ಕೆ, ತಡಿಲಿಕ್ಕೆ ಸೀರಿಯಸ್ ಆದಂಥ ಪ್ರಯತ್ನವನ್ನು ನಾವು ಆದಷ್ಟು ಶೀಘ್ರವಾಗಿ ಮಾಡೋಣ. ಮುಖ್ಯಮಂತ್ರಿಗಳ ಜೊತೆ ಕುಂತು ಮಾತಾಡೋಣ. ಇದೆಲ್ಲವನ್ನು ಇಟ್ಕೊಂಡು ಈ ತಿಂಗಳ ಕೊನೆ 30ನೇ ತಾರೀಕು 29 ಯಾವತ್ತು ಅಂತೇಳಿ ನಾವು ಆಮೇಲಿಂದ ಸೇರುವಂಥ ಸಭೆಯಲ್ಲಿ ಹೇಳ್ತೀವಿ. ಒಟ್ಟಾರೆಯಾಗಿ ಈ ತಿಂಗಳ ಕೊನೆಯಲ್ಲಿ ಬಂದ್ ಆಗಬೇಕು. ಬಂದ್ ಆಗೋದಕ್ಕೆ ನಾವು ಪ್ರತಿಯೊಬ್ಬರೂ ಸಹ ಕೆಲಸ ಮಾಡಬೇಕು. ಯಾರೋ ಲೀಡರ್ಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರುಗಳಿದ್ದಾರೆ, ಅವ್ರೇನೋ ಮಾಡ್ಕೊಂತವ್ರೆ ಅಂತ ಬಿಟ್ಬಿಡ್ಬೇಡ್ರಿ. ನೀವೆಲ್ಲರೂ ಕೈ ಜೋಡಿಸ್ಬೇಕು. ಇಡೀ ಊರು ಬಂದ್ ಆಗಬೇಕು ಅಂತಂದರೆ ಎಲ್ಲ ಸಂಘ ಸಂಸ್ಥೆಗಳ ಸಭೆಗಳು ಮಾಡಬೇಕು. ಇವತ್ತು ನಾವು ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರನ್ನು ಕರೆದಿದ್ದು ಉದ್ದೇಶ ಅದೇ ಬಂಧುಗಳೇ, ಇನ್ನೇನೂ ಅಲ್ಲ. ಎಲ್ಲರ ಬೆಂಬಲ ನಮಗೆ ಬೇಕು. ನಾವು ಯಾವುದೋ ಒಂದು ಪಾರ್ಟಿಗೆ ಸೇರಿದವರಲ್ಲ, ಒಂದು ಪಾರ್ಟಿಗೆ ಸೀಮಿತವಾದವರಲ್ಲ. ನಾವು ನೇಕಾರರು. ನಮ್ಮ ನೇಗೆ ಉದ್ದಿಮೆ ಉಳಿಸ್ಲಿಕ್ಕೋಸ್ಕರ ಎಲ್ಲ ರಾಜಕೀಯ ಪಕ್ಷಗಳು, ಎಲ್ಲ ನೇಕಾರ ಸಂಘಟನೆಗಳು, ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಸಹಕಾರ ಸಂಘಗಳು ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ನಾವು ಹೋಗೋಣ. ಬರೀ ದೊಡ್ಡಬಳ್ಳಾಪುರ ಮಾತ್ರ ಅಲ್ಲ, ಇವತ್ತು ವೇದಿಕೆ ಮೇಲೆ ಇದ್ದಾರೆ, ದೇವನಹಳ್ಳಿಯಿಂದ ಬಂದಿದ್ದಾರೆ ರಂಗಸಾಮಣ್ಣವರು, ಆರೋಗ್ಯ ಸರಿ ಇಲ್ಲ ಆದರೂ ಸಹ ಬಂದಿದ್ದಾರೆ. ಬೆಂಗಳೂರು ನಗರದಿಂದ ಬಂದಿದ್ದಾರೆ. ಹೊಸಕೋಟೆಯಿಂದ ವೆಂಕಟರಾಜ್ ಅವರು ಬಂದಿದ್ದಾರೆ, ಅವ್ರಿಗೆ ಮಾತಾಡೋಕ್ಕೆ ಅವಕಾಶ ಸಿಗಲಿಲ್ಲ. ಅದೇ ರೀತಿಯಾಗಿ ನಮ್ಮ ವಿಜಯಪುರದಿಂದ ಬರ್ತೀವಿ ಅಂತ ಹೇಳಿದ್ದವರು ಕೆಲವರು ಬಂದಿದ್ದೀರಾ? ಮತ್ತೆ ಹೇಳಬೇಕಲ್ಲ ಸರ್, ಇರಲಿ ಸರ್. ನೋಡಿರಿ, ವಿಜಯಪುರದಿಂದ ಬಂದಿದ್ದಾರೆ, ಆಯಿತಾ. ನೆಲಮಂಗಲದಿಂದ ನಮ್ಮ ಸಂಘದ ಅಧ್ಯಕ್ಷರು ಗ್ಯಾರಂಟಿ ಬರ್ತೀನಿ ಸರ್ ಅಂತ ಹೇಳಿದರು. ಯಾಕೆ ಅಂದರೆ ನಾವು 2-3 ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಿರೋದು. ಕನಿಷ್ಠ ನಾವು 1 ವಾರ 10 ದಿನ ಇದ್ದಿದ್ದರೆ ಇನ್ನೊಂದಷ್ಟು ಅದ್ಭುತವಾಗಿ ಎಲ್ಲರನ್ನೂ ಸೇರಿಸಿ ಒಂದು ಶಕ್ತಿ ಪ್ರದರ್ಶನನೇ ಮಾಡಿಬಿಡ್ಬೋದಾಗಿತ್ತು. ನಮಗೆ ಸಮಯ ಇಲ್ಲ. ಈ 19 ಒಳಗಡೆ ನಾವು ಎಲ್ಲ ಕೆಲಸಗಳನ್ನು ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಗಮನ ಸೆಳೀಬೇಕಾಗಿರುವಂಥ ಅನಿವಾರ್ಯ ಪರಿಸ್ಥಿತಿ ನಮಗಿರೋದ್ರಿಂದ ನಾವು ಈ ಒಂದು ಒತ್ತಡದ ಪರಿಸ್ಥಿತಿಯಲ್ಲಿ ದಿಢೀರ್ ಅಂತ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಎಲ್ಲ ಬೇಡಿಕೆಗಳ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ, ಸಾಕಷ್ಟು ನೀವು ಕರಪತ್ರದಲ್ಲಿ ಓದಿರ್ತೀರಾ. ಹಿಂದೆ ಮನವಿ ಪತ್ರ ತಾಲೂಕು ಆಫೀಸ್ ಮುಂದೆ ಓದಿದಾಗ ನೀವೆಲ್ಲ ಕೇಳಿಸ್ಕೊಂಡಿರ್ತೀರ. ಈ ಎಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಬಂದ್ ಮಾಡೋಣ. ಆ ಬಂದ್ ಯಶಸ್ವಿಗೆ ಎಲ್ಲರೂ ಶ್ರಮಿಸೋಣ. ಡೆಲ್ಲಿ ಒಂದು ಡೆಲಿಗೇಷನ್ ಹೋಗಿ ಬರೋಣ, ಬೆಳಗಾವಿಗೆ ಒಂದು ಡೆಲಿಗೇಷನ್ ಹೋಗಿ ಬರೋಣ. ನಂತರ ಬಂದ್ ಯಶಸ್ವಿಗೆ ಒಂದು ಸರಿಯಾದಂಥ ಒಂದು ಸಭೆಯನ್ನು ಮಾಡೋಣ. ನಮ್ಮ ಊರಿನಲ್ಲಿರುವಂಥ, ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ನೇಕಾರ ಮುಖಂಡರುಗಳನ್ನು ಸೇರಿಸಿ ಇನ್ನೊಂದು ಮುಖಂಡರುಗಳದ ಒಂದು ಸಭೆಯನ್ನು ಮಾಡಿ ದೊಡ್ಡಬಳ್ಳಾಪುರ ಬಂದು ಅಂತ ನಾವು ಹೇಳಿದ್ವಿ. ಇನ್ನೊಂದು ಅಂಶ ನಾನು ಹೇಳಲಿಕ್ಕೆ ಬಯಸುವಂಥದ್ದು, ದೇವನಹಳ್ಳಿ, ನೆಲಮಂಗಲ, ಹೊಸಕೋಟೆ, ಚಿಕ್ಕಬಳ್ಳಾಪುರ, ತುಮಕೂರು, ಮಂಡ್ಯ ಈ ಭಾಗಗಳಲ್ಲಿ, ವಿಜಯಪುರ ಎಲ್ಲ ಸೇರಿಕೊಂಡಂತೆ ನಾವಿಲ್ಲಿ ಬಂದ್ ಮಾಡೋ ಟೈಮ್ನಲ್ಲಿ ಎಲ್ಲ ತಹಶೀಲ್ದಾರುಗಳಿಗೆ ಈ ಮನವಿ ಪತ್ರವನ್ನು ಕೊಡುವಂಥ ಕೆಲಸ ಆಗಬೇಕು. ಯಾಕೆಂದರೆ ಅಲ್ಲಿ ತಾಲ್ಲೂಕು ಬಂದ್ ಮಾಡಲಿಕ್ಕಾಗಲ್ಲ. ಉದ್ದಿಮೆಯನ್ನು ಬಂದ್ ಮಾಡಿಕೊಂಡು ತಹಶೀಲ್ದಾರ್ಗಳಿಗೆ ಮನವಿ ಪತ್ರವನ್ನು ಕೊಡುವಂಥ ರೀತಿಯಲ್ಲಾದರೆ ಒಂದು
ದೊಡ್ಡಬಳ್ಳಾಪುರದಲ್ಲಿ ಬಂದ್ ಮಾಡಿ ಮನವಿ ಕೊಡ್ತೀವಿ. ಇನ್ನು ಉಳಿದಂಥ ಪ್ರದೇಶಗಳಲ್ಲಿ ಮನವಿಗಳನ್ನು ಕೊಟ್ಟು ಸರ್ಕಾರವನ್ನು ಒತ್ತಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಒಂದಾಗಿ ಒಗ್ಗಟ್ಟಾಗಿ ಮುಂದೆ ಹೋಗೋಣ. ಈ ಒಂದು ಸಮಾಲೋಚನಾ ಸಭೆ ಯಶಸ್ವಿಯಾಗಿದೆ. ಒಂದು ದಿಕ್ಕು ದೆಸೆ ದಾರಿ ನಮಗೆ ಕಾಣಿಸ್ತಾ ಇದೆ. ಇದರಲ್ಲಿ ನಾವು ಖಂಡಿತ ಯಶಸ್ವಿ ಆಗ್ತೀವಿ ಅನ್ನುವಂಥ ಮಾತಿನೊಂದಿಗೆ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.